ತುಂಬಾ ಟೇಸ್ಟಿಯಾಗಿ ಮತ್ತು ಅಷ್ಟೇ ಫ್ಲೇವರ್ಫುಲ್ಲಾಗಿ ಮೊಟ್ಟೆ ಬಿರಿಯಾನಿನ ಮಾಡಬೇಕು ಅಂತಂದರೆ ಈ ಸ್ಟೈಲ್ನಲ್ಲಿ ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಮೊದಲಿಗೆ ಒಂದು 8 ಮೊಟ್ಟೆಗಳನ್ನು ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಿರಿಯಾನಿ ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಯಾನಿಗೆ ಇಲ್ಲಿ ಪ್ಲೇಟಲ್ಲಿ ತೋರಿಸಿರ್ತಕ್ಕಂತಹ ಅಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಆರಿದ ನಂತರ ಅದನ್ನು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಕಡ್ಡಿಗಳನ್ನು ಮತ್ತು ಕಸೂರಿ ಮೇಥಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಎಲೆಗಳನ್ನು ಹಾಕಿ ಕರಿಬೇವಿನ ಸೊಪ್ಪನ್ನ ಈ ರೀತಿ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಈರುಳ್ಳಿನ ಹಾಕಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊವನ್ನು ಸಹ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತಯಾರಿಸಿಟ್ಕೊಂಡಿರ್ತಕ್ಕಂತಹ ಬಿರಿಯಾನಿ ಮಸಾಲ ಮತ್ತು ಕೊತ್ತಂಬರಿ ಪುಡಿ ಮತ್ತು ಖಾರದ ಪುಡಿ, ಒಂದು ಸ್ವಲ್ಪ ಮೊಸರು, ನಿಂಬೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಕುಕ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ಮೊದಲೇ ನಾನು 1.5 ಲೋಟದಷ್ಟು ಅಕ್ಕಿಯನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಈ ಮಸಾಲೆಗೆ ಇದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಈಗ 3 ಲೋಟಗಳಷ್ಟು ನೀರನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ತಟ್ಟೆಯಲ್ಲಿ ತೋರಿಸಿರ್ತಕ್ಕಂತಹ ಅಷ್ಟು ಮಸಾಲೆಗಳನ್ನು ಸಹ ಹಾಕಿ ಈಗ 2 ಮೊಟ್ಟೆಗಳನ್ನು ಫೈನಾಗಿ ಚಾಪ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು 1-2 ನಿಮಿಷ ಲೋ ಫ್ಲೇಮ್ನಲ್ಲಿ. ಆಮೇಲೆ ಮೊಟ್ಟೆಗಳನ್ನು ಅರ್ಧ ಭಾಗಕ್ಕೆ ಕತ್ತರಿಸಿಟ್ಕೊಂಡಿರುವಂಥದ್ದನ್ನು ಈ ರೀತಿ ಹಾಕಿ ಮೊದಲಿಗೆ ಬಟ್ಟೆಯ ಸಹಾಯದಿಂದ ಈ ರೀತಿ ಸೈಡ್ಸ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ತದನಂತರ ನಾವು ಅನ್ನದ ಕೈಯಿಂದ ಈ ರೀತಿ 2 ಕಡೆ ಮಗುಚಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಗಾರ್ನಿಷ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಪ್ರೆಷರ್ ಕುಕ್ ಆಗಿರ್ತಕ್ಕಂತಹ ಅನ್ನ ಎಷ್ಟು ಚೆನ್ನಾಗಿ ಆಗಿದೆ ಉದುರಾಗಿ ಅಂತಂದ್ಬಿಟ್ಟು ಕರೆಕ್ಟ್ ಅಳತೆ ಇದು. ಈಗ ಇದಕ್ಕೆ ಮೊಟ್ಟೆಗಳನ್ನು ಸಹ ಹಾಕಿ ಅದನ್ನು ಮಿಕ್ಸ್ ಮಾಡಬಾರ್ದು. ನಾವು ಸರ್ವ್ ಮಾಡಬೇಕಾದ್ರೆ ಈ ರೀತಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ನಾವು ಸರ್ವ್ ಮಾಡ್ಕೋಬೇಕಾಗತ್ತೆ ಸಲಾಡ್ಗಳ ಜೊತೆ. ವಿಡಿಯೋ ಇಷ್ಟ ಆದರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.